ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಜನರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಧರ್ಮಸ್ಥಳ ಕ್ಷೇತ್ರ ಪ್ರವಾಸಕ್ಕೆ ಬರುವಂತಹ ಭಕ್ತರಿಗೆ ಪುಣ್ಯ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ. ನೇತ್ರಾವತಿ ನದಿ ಬಳಿಯಲ್ಲೇ ಇದೀಗ ಎಸ್ಐಟಿ ತನಿಖೆ ಮುಂದುವರೆದಿರುವ ಕಾರಣ ನೇತ್ರಾವತಿ ಬಳಿ ಸ್ನಾನಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಪೊಲೀಸರು. ಜಾಗ ಅಗಿತಾ ಇರುವ ಹಿನ್ನೆಲೆಯಲ್ಲಿ ಜನರಿಗೆ ನೋ ಎಂಟ್ರಿ ಅಂತ ಹೇಳಿ ನಿರ್ಬಂಧ ಹೇರಲಾಗಿದೆ. ಹೊರ ರಾಜ್ಯದಿಂದ ಬಂದ ಭಕ್ತರಿಗೆ ಇದರಿಂದ ಸಹಜವಾಗಿ ನಿರಾಸೆಯಾಗಿದೆ. ಏನ್ ಕುತೂಹಲ ಇದೆ ತಮಗೆ ಅಂತ? ಕುತೂಹಲ ಅಂತ ಹೇಳಿದ್ರೆ ಉಂಟ ಇಲ್ವ ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಹೇಳಿ ಹೇಳಿ ಹೇಳಿ. ಹಾಗೆ ಅಷ್ಟೇ ಅಷ್ಟೇ. ಓಕೆ, ಜನ ಇದ್ದಾರೆ, ಅವ್ರ ಜೊತೆ ಮಾತ್ರ ಹೋಗ್ತೀನಿ ನಾನೀಗ. ಒಂದು ಕಡೆಗೆ ಜನರು ಕೂಡ ಕುತೂಹಲದಿಂದ ನೋಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದಿಷ್ಟು ಜನರು ಬರ್ತಾ ಇದ್ದಾರೆ, ಅಂದ್ರೆ ಇಲ್ಲಿ ಆಗ್ತಿರೋ ಘಟನೆಗಳ ಬಗ್ಗೆ, ತನಿಖೆಯ ಬಗ್ಗೆ, ಶೋಧ ಕಾರ್ಯದ ಬಗ್ಗೆ ಮಾತನಾಡಲಿಕ್ಕೆ ಜನ ಬರ್ತಿದ್ದಾರೆ. ಅವ್ರನ್ನ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ಯಾವ ಊರು, ಎಲ್ಲಿಂದ ಬಂದಿದ್ದೀರಿ ತಾವು? ತಮಿಳುನಾಡಿಂದ ಬಂದಿದ್ದೀವಿ. ಏನ್ ಕುತೂಹಲ ಇದೆ ಸರ್, ಅರ್ಥ ಇಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಸ್ಥಾನಕ್ಕೆ ಬಂದಿದ್ದೀವಿ. ಸ್ನಾನಕ್ಕೆ ಹೋಗ್ಬಿಟ್ರ ನಿಮ್ಗಲ್ಲಿ? ಬಿಡ್ಲ ಇಲ್ಲ. ಯಾಕೆ, ಏನ್ ಹೇಳಿದ್ರು ನಿಮ್ಗಲ್ಲಿ? ಒಂದು 2 hours ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಡೆಗೆ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸ್ನಾನಕ್ಕೆ ಬಂದಂತ ಜನಗಳನ್ನು ಕೂಡ ಒಂದಿಷ್ಟು ಆಚೆ ಹಾಕ್ತಿರುವಂತದ್ದು. ಯಾಕಂದ್ರೆ ಹೇಳಿ, ತಾವು ಏನು ಕುತೂಹಲದಿಂದ ನೋಡ್ತಿದ್ರಿ ಯಜಮಾನ್ರೆ? ನಿನ್ನೆ ಇದು ಹೆಣ ಊತಿದ್ದು ವ್ಯಕ್ತಿ ಬಂದು ತೆಗಿಯಕ್ಕೆ ಪ್ರಯತ್ನ ಮಾಡಿ ತೆಗ್ದಿದ್ದಾರೆ, ಆದ್ರೂ ಸಿಕ್ಕಿಲ್ಲ. ಇವತ್ತು ಪುನಃ ಆ ವ್ಯಕ್ತಿನ ಕರ್ಕೊಂಡ್ಬಂದು ಇವತ್ತು ಸ್ಥಳ ಮಾಜೂರು ಮಾಡ್ತಿದ್ದಾರೆ, ಮತ್ತೆ ಪರಿಶೀಲನೆ ಮಾಡ್ತಿದ್ದಾರೆ. ಆ ವ್ಯಕ್ತಿ ಹತ್ರ ಕ್ವಶನ್ ಕೇಳ್ತಿದ್ದಾರೆ, ಆ ವ್ಯಕ್ತಿ ತೋರಿಸ್ತಿದೆ. ಇನ್ನು ಮುಂದಿನ ಕ್ರಮ ಏನ್ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಕುತೂಹಲ ಇದೆ ನಿಮ್ಗೆ, ಒಟ್ಟು ಕುತೂಹಲ ಇದೆ. ಯಾವ ಊರು ತಮ್ಮದು, ಎಲ್ಲಿಂದ ಬಂದಿರ್ತಾವು? ನಮ್ದು ಇಲ್ಲೇ ಸ್ಥಳೀಯ. ಹೌದು. ಈ ಪ್ರಕರಣಕ್ಕೆ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಮುಂದೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವಂತದ್ದು. ಇಲ್ಲಿ ಬಂದು ಈಗ ಕಳೆಬರನ್ನು ತೆಗಿಲಿಕ್ಕೆ ಮುಂದಾಗಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಷಯವಾಗಿ? ಯಾಕಂದ್ರೆ ಒಂದಿಷ್ಟು ಜನರ ಭಕ್ತರ ಭಾವಗಳು ಧಕ್ಕೆ ತಂದಿರುವಂತದ್ದು ವಿಷಯಗಳು ಕೂಡ ಇದೆ. ಸತ್ಯನೇ ಇರ್ಬೋದು, ಅಸತ್ಯನೇ ಇರ್ಬೋದು. ತಮಗೇನ್ ಅನಿಸ್ತಾ ಇದೆ? ನಮ್ಗೆ ಸತ್ಯತೆ ಹೊರಗೆ ಬರಬೇಕು, ನಮ್ಮ ಅಷ್ಟೇ ಮನಸ್ಸಲ್ಲಿ ಇರೋದಂತದ್ದು. ಯಾರ ಮೇಲೆ ಅಪಾದನೆ ಬರಬಾರ್ದು, ಆದ್ರೆ ಸತ್ಯತೆ ಹೊರಗೆ ಬರಬೇಕು. ತಮ್ಗೆ ಏನ್ ಅನ್ಸುತ್ತೆ, ಯಾವ ತರ ಆಗ್ಬೋದು ಅಂತ ಅನ್ಸುತ್ತೆ? ಕುತೂಹಲ ಇದೆ, ಏನಾಗ್ಬೋದು ಅನ್ನೋದು. ಹೌದು, ಏನಾಗ್ಬೋದು ಅನ್ನೋ ಕುತೂಹಲ ಇದೆ ನಮಗೆ. ಒಟ್ಟಾರೆ ಸತ್ಯ ಗೊತ್ತಾಗಬೇಕು. ಏನ್ ಹೇಳ್ತೀರಿ, ತಾವೇನ್ ಹೇಳ್ತೀರಿ? ಏನಕ್ಕೆ ಇಷ್ಟೊಂದು ಕುತೂಹಲ ನೋಡ್ತಿದ್ದೀರ ಅಂತ? ಅದೇ ಅವ್ರು ಹೇಳ್ದಂಗೆನೆ ಅಲ್ಲಿ ಇದು ಏನೋ ಈ ತರ ಘಟನೆಗಳಾಗ್ತಿದೆ ಅಂತ ಹೇಳ್ತಾರಲ್ಲ, ಸೊ ಅದನ್ನ ನಾವು ವ್ಯಕ್ತಿ ಬಂದಿದಾರಲ್ಲ, ಸೊ ಹಾಗೆ ಅದನ್ನ ನೋಡೋಣ ಅಂತ ಅಷ್ಟೇ. ಸ್ಥಳ ಏನು ಯಾವ ಊರು ಸರ್ ತಮ್ದು? ಯಾವ ಇದೆ, ಸ್ಥಳೀಯರು. ಹೌದು. ಏನ್ ಅನ್ಸುತ್ತೆ ಈ ಘಟನೆ ಬಗ್ಗೆ ನಿಮ್ಗೆ? ಆಗಿರೋ ಕೆಲವೊಂದು ವಿಷಯಗಳ ಬಗ್ಗೆ ಏನ್ ಅನ್ಸುತ್ತೆ? ಅದೇ ಸತ್ಯತೆ ಹೊರಗೆ ಬರ್ಬೇಕು ಅಂತ. ಹೌದು. ಆಗಿದೆ ಅನ್ಸುತ್ತಾ ತಮ್ಗೆ? ಅಲ್ಲ ಸರ್, ಅದು ಏನು ಹೇಗೆ ಅಂತ ಹೇಳುದು ಅಲ್ವಾ? ಇವಾಗ ಏನಾಗಿದೆ ಅಂತ ವ್ಯಕ್ತಿ ಬಂದಿದಾರ, ಸೊ ಅವ್ರೇನಂತ ಅಲ್ಲಿ ಇವಾಗ ಇದು ಹೊರಗೆ ಬರ್ಬೇಕಲ್ಲ ಏನಿದ್ರು. ಸೊ ಹಾಗೆ ನಾವು ಕುತೂಹಲದಿಂದ ನೋಡಕ್ ಬಂದಿರೋದು ಏನಾಗಿದೆ, ಏನಾಗಿದೆ. ಸಾವಿರಾರು ಜನ ಅಂತ ಹೇಳ್ತಾ, ನೂರಾರು ಜನ ಅಂತ ಹೇಳ್ತಾ ಇದ್ದಾರೆ. ಸಾರಿ, ಏನ್ ಹೇಳ್ತೀರಿ ಈ ಬಗ್ಗೆ? ಇರ್ಬೋದಾ ಅಷ್ಟೊಂದು ಜನ? ಅಲ್ಲ ಸರ್, ಇವಾಗ ಏನಾದ್ರೆ ಸತ್ಯತೆ ನೋಡಕ್ ಬಂದು ನಮ್ಗೇನು ಅಂಕಿಅಂಶಗಳಿಲ್ಲ ನಮ್ಮ ಹತ್ರ ಅಲ್ವಾ? ಮುದುಕುದಾರಿ ಹೇಳೋ ಸಂಖ್ಯೆ ಪ್ರಕಾರ 100 ಜನಗಳ ಊಟಕ್ಕಿದ್ದೇನೆ ಶವಗಳನ್ನ ಅಂತ ಹೇಳಿದಾನೆ. ನಿಮ್ಗೆ ಅನ್ಸುತ್ತಾ ಅಷ್ಟೊಂದು ಜನ ಇರ್ಬೋದಾ ಈ ಒಂದು ದಟ್ಟಾರಣ್ಯದಲ್ಲಿ? ಅಲ್ಲ ಸರ್, ಅವ್ರು ಏನ್ ಇವಾಗ ಇದು ಹೊರ ತೆಗಿತಾರೆ, ಅದ್ರ ಮೇಲೆ ನಿರ್ಧಾರ ಆಗ್ಬೇಕು ಇರುತ್ತೆ. ಮೊದಲು ಏನು ಹೇಳಕ್ಕಾಗಲ್ಲ. ಏನಿದ್ರು ಸತ್ಯ ಹೊರಗೆ ಬರ್ಬೇಕು, ನಂತರನೇ ನಿಜವನ್ನ ನಿರ್ಧಾರ ಮಾಡ್ಬೇಕಾಗುತ್ತೆ. ಇದು ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಸದ್ಯ ಧರ್ಮಸ್ಥಳ ತನಿಖೆನ ನಡೀತಾ ಇದೆ. ಇದೆಲ್ಲವನ್ನ ನೋಡ್ಲಿಕ್ಕೆ ಮುಂದಾಗ್ತಾರೆ ಜನ ಕುತೂಹಲಕಾರಿಯಾಗಿ. ಏನಾಗುತ್ತೆ ಮುಂದೆ, ಯಾರ ಪರವಾಗಿ ಬರುತ್ತೆ, ಕಳೆಬರ ಸಿಗುತ್ತಾ ಅನ್ನೋದು ಜನರು ಇದೀಗ ಕುತೂಹಲ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಜನರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಧರ್ಮಸ್ಥಳ ಕ್ಷೇತ್ರ ಪ್ರವಾಸಕ್ಕೆ ಬರುವಂತಹ ಭಕ್ತರಿಗೆ ಪುಣ್ಯ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ. ನೇತ್ರಾವತಿ ನದಿ ಬಳಿಯಲ್ಲೇ ಇದೀಗ ಎಸ್ಐಟಿ ತನಿಖೆ ಮುಂದುವರೆದಿರುವ ಕಾರಣ ನೇತ್ರಾವತಿ ಬಳಿ ಸ್ನಾನಕ್ಕೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಪೊಲೀಸರು. ಜಾಗ ಅಗಿತಾ ಇರುವ ಹಿನ್ನೆಲೆಯಲ್ಲಿ ಜನರಿಗೆ ನೋ ಎಂಟ್ರಿ ಅಂತ ಹೇಳಿ ನಿರ್ಬಂಧ ಹೇರಲಾಗಿದೆ. ಹೊರ ರಾಜ್ಯದಿಂದ ಬಂದ ಭಕ್ತರಿಗೆ ಇದರಿಂದ ಸಹಜವಾಗಿ ನಿರಾಸೆಯಾಗಿದೆ. ಏನ್ ಕುತೂಹಲ ಇದೆ ತಮ್ಗೆ ಅಂತ? ಕುತೂಹಲ ಅಂತ ಹೇಳಿದ್ರೆ ಉಂಟ ಇಲ್ವ ಅಂತ ನಮಗೆ ಗೊತ್ತಾಗ್ಬೇಕಲ್ಲ. ಹೇಳಿ ಹೇಳಿ ಹೇಳಿ. ಹಾಗೆ ಅಷ್ಟೇ ಅಷ್ಟೇ. ಓಕೆ, ಜನ ಇದ್ದಾರೆ, ಅವ್ರ ಜೊತೆ ಮಾತ್ರ ಹೋಗ್ತೀನಿ ನಾನೀಗ. ಒಂದು ಕಡೆಗೆ ಜನರು ಕೂಡ ಕುತೂಹಲದಿಂದ ನೋಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದಿಷ್ಟು ಜನರು ಬರ್ತಾ ಇದ್ದಾರೆ, ಅಂದ್ರೆ ಇಲ್ಲಿ ಆಗ್ತಿರೋ ಘಟನೆಗಳ ಬಗ್ಗೆ, ತನಿಖೆಯ ಬಗ್ಗೆ, ಶೋಧ ಕಾರ್ಯದ ಬಗ್ಗೆ ಮಾತನಾಡಲಿಕ್ಕೆ ಜನ ಬರ್ತಿದ್ದಾರೆ.
ಅವ್ರನ್ನ ಮಾತಾಡೋ ಪ್ರಯತ್ನ ಮಾಡ್ತೀನಿ ಸರ್. ಯಾವ ಊರು, ಎಲ್ಲಿಂದ ಬಂದಿದ್ದೀರಿ ತಾವು? ತಮಿಳುನಾಡಿಂದ ಬಂದಿದ್ದೀವಿ ಏನ್ ಕುತೂಹಲ ಇದೆ ಸರ್. ಅರ್ಥ ಆಗಿಲ್ಲ. ಏನು ದೇವಸ್ಥಾನಕ್ಕೆ ಬಂದಿದ್ದೀರಿ ಇಲ್ಲಿ ಸ್ನಾನಕ್ಕೆ ಬಂದಿದ್ರೆ ಈ ಸ್ನಾನಕ್ಕೆ ಬಂದಿದ್ದೀರಿ. ಬಿಟ್ಟ ಸ್ನಾನಕ್ಕೆ ಹೋಗ್ಬಿಟ್ರ ನಿಮ್ಗಲ್ಲಿ? ಬಿಡ್ಲ ಇಲ್ಲ. ಯಾಕೆ ಏನ್ ಹೇಳಿದ್ರು ನಿಮ್ಮಲ್ಲಿ? ಒಂದು 2 hours ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಡೆಗೆ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಆ ಸ್ನಾನಕ್ಕೆ ಬಂದಂತ ಜನಗಳನ್ನು ಕೂಡ ಒಂದಿಷ್ಟು ಆಚೆ ಹಾಕ್ತಿರುವಂತದ್ದು. ಯಾಕಂದ್ರೆ ಹೇಳಿ ತಾವು ಏನು ಕುತೂಹಲದಿಂದ ನೋಡ್ತಿದ್ರಿ ಯಜಮಾನ್ರೆ? ನಿನ್ನೆ ಇದು ಹೆಣ ಊತಿದ್ದು ವ್ಯಕ್ತಿ ಬಂದು ತೆಗಿಯಕ್ಕೆ ಪ್ರಯತ್ನ ಮಾಡಿ ತೆಗ್ದಿದ್ದಾರೆ, ಆದ್ರೂ ಸಿಕ್ಕಿಲ್ಲ. ಇವತ್ತು ಪುನಃ ಆ ವ್ಯಕ್ತಿನ ಕರ್ಕೊಂಡ್ಬಂದು ಇವತ್ತು ಸ್ಥಳ ಮಾಜೂರು ಮಾಡ್ತಿದ್ದಾರೆ, ಮತ್ತೆ ಪರಿಶೀಲನೆ ಮಾಡ್ತಿದ್ದಾರೆ. ಆ ವ್ಯಕ್ತಿ ಹತ್ರ ಕ್ವಶನ್ ಕೇಳ್ತಿದ್ದಾರೆ, ಆ ವ್ಯಕ್ತಿ ತೋರಿಸ್ತಿದೆ. ಇನ್ನು ಮುಂದಿನ ಕ್ರಮ ಏನ್ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ಕುತೂಹಲ ಇದೆ ನಿಮ್ಗೆ? ಒಟ್ಟು ಕುತೂಹಲ ಇದೆ. ಯಾವ ಊರು ತಮ್ದು? ಎಲ್ಲಿಂದ ಬಂದಿರ್ತಾವು? ನಮ್ದು ಇಲ್ಲೇ ಸ್ಥಳೀಯ. ಹೌದು. ಈ ಪ್ರಕರಣ ಈಗ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. SIT ಮುಂದೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವಂತದ್ದು. ಇಲ್ಲಿ ಬಂದು ಈಗ ಕಳೆಬರನ್ನು ತೆಗಿಲಿಕ್ಕೆ ಮುಂದಾಗಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಷಯವಾಗಿ? ಯಾಕಂದ್ರೆ ಒಂದಿಷ್ಟು ಜನರ ಭಕ್ತರ ಭಾವಗಳು ಧಕ್ಕೆ ತಂದಿರುವಂತದ್ದು ವಿಷಯಗಳು ಕೂಡ ಇದೆ. ಸತ್ಯನೇ ಇರ್ಬೋದು, ಅಸತ್ಯನೇ ಇರ್ಬೋದು. ತಮಗೇನ್ ಅನಿಸ್ತಾ ಇದೆ? ನಮ್ಗೆ ಸತ್ಯತೆ ಹೊರಗೆ ಬರಬೇಕು, ನಮ್ಮ ಅಷ್ಟೇ ಮನಸ್ಸಲ್ಲಿ ಇರುತ್ತಂತ. ಯಾರ ಮೇಲೆ ಅಪಾದನೆ ಬರಬಾರ್ದು, ಆದ್ರೆ ಸತ್ಯತೆ ಹೊರಗೆ ಬರಬೇಕು. ತಮ್ಗೆ ಏನ್ ಅನ್ಸುತ್ತೆ? ಯಾವ ತರ ಆಗ್ಬೋದು ಅಂತ ಅನ್ಸುತ್ತೆ? ಕುತೂಹಲ ಇದೆ, ಏನಾಗ್ಬೋದು ಅನ್ನೋದು. ಹೌದು, ಏನಾಗ್ಬೋದು ಅನ್ನೋ ಕುತೂಹಲ ಇದೆ ನಮ್ಗೆ. ಒಟ್ಟಾರೆ ಸತ್ಯ ಗೊತ್ತಾಗ್ಬೇಕು. ಏನ್ ಹೇಳ್ತೀರಿ? ತಾವೇನ್ ಹೇಳ್ತೀರಿ? ಏನಕ್ಕೆ ಇಷ್ಟೊಂದು ಕುತೂಹಲ ನೋಡ್ತಿದ್ದೀರಂತ? ಅದೇ ಅವ್ರು ಹೇಳ್ದಂಗೆನೆ ಅಲ್ಲಿ ಇದು ಏನೋ ಈ ತರ ಘಟನೆಗಳಾಗ್ತಿದೆ ಅಂತ ಹೇಳ್ತಾರಲ್ಲ, ಸೊ ಅದನ್ನ ನಾವು ವ್ಯಕ್ತಿ ಬಂದಿರಲ್ಲ, ಸೊ ಹಾಗೆ ಅದನ್ನ ನೋಡೋಣ ಅಂತ ಅಷ್ಟೇ. ಸ್ಥಳ ಏನು ತಮ್ದು ಯಾವ ಊರು ಸರ್? ತಮ್ದು ಯಾವ ಊರು? ನಾವಿದೆ ಸ್ಥಳೀಯರು. ಹೌದು. ಏನ್ ಅನ್ಸುತ್ತೆ ಈ ಘಟನೆ ಬಗ್ಗೆ ನಿಮ್ಗೆ? ಆಗಿರೋ ಕೆಲವೊಂದು ವಿಷಯಗಳ ಬಗ್ಗೆ ಏನ್ ಅನ್ಸುತ್ತೆ? ಅದೇ ಸತ್ಯತೆ ಹೊರಗೆ ಬರ್ಬೇಕು ಅಂತ. ಹೌದು. ಆಗಿದೆ ಅನ್ಸುತ್ತಾ ತಮ್ಗೆ? ಅಲ್ಲ ಸರ್, ಅದು ಏನು ಹೇಗೆ ಅಂತ ಹೇಳುದು ಅಲ್ವಾ? ಇವಾಗ ಏನಾಗಿದೆ ಅಂತ ವ್ಯಕ್ತಿ ಬಂದಿದಾರ, ಸೊ ಅವ್ರೇನಂತ ಅಲ್ಲಿ ಇವಾಗ ಇದು ಹೊರಗೆ ಬರ್ಬೇಕಲ್ಲ ಏನಿದ್ರು. ಸೊ ಹಾಗೆ ನಾವು ಕುತೂಹಲದಿಂದ ನೋಡಕ್ ಬಂದಿರೋದು ಏನಾಗಿದೆ ಏನಾಗಿದೆ. ಸಾವಿರಾರು ಜನ ಅಂತ ಹೇಳ್ತಾ ನೂರಾರು ಜನ ಅಂತ ಹೇಳ್ತಾ ಇದ್ದಾರೆ. ಸಾರಿ, ಏನ್ ಹೇಳ್ತೀರಿ ಈ ಬಗ್ಗೆ? ಇರ್ಬೋದಾ ಅಷ್ಟೊಂದು ಜನ? ಅಲ್ಲ ಸರ್, ಇವಾಗ ಏನಂದ್ರೆ ಸತ್ಯತೆ ನೋಡಕ್ ಬಂದು ನಮ್ಗೇನು ಅಂಕಿಅಂಶಗಳಿಲ್ಲ ನಮ್ಮ ಹತ್ರ ಅಲ್ವಾ? ಮುದುಕುದಾರಿ ಹೇಳಿದ ಸಂಖ್ಯೆ ಪ್ರಕಾರ 100 ಜನಗಳ ಊತಕ್ಕಿದ್ದೇನೆ ಶವಗಳನ್ನ ಅಂತ ಹೇಳಿದಾನೆ. ನಿಮ್ಗೆ ಅನ್ಸುತ್ತಾ ಅಷ್ಟೊಂದು ಜನ ಇರ್ಬೋದಾ ಈ ಒಂದು ದಟ್ಟಾರಣ್ಯದಲ್ಲಿ? ಅಲ್ಲ ಸರ್, ಅವ್ರು ಏನ್ ಇವಾಗ ಇದು ಹೊರ ತೆಗಿತಾರೆ, ಅದ್ರ ಮೇಲೆ ನಿರ್ಧಾರ ಆಗ್ಬೇಕು ಹೊರತು ಮೊದಲು ಏನು ಹೇಳಕ್ಕಾಗಲ್ಲ. ಏನಿದ್ರು ಸತ್ಯ ಹೊರಗೆ ಬರ್ಬೇಕು, ನಂತರನೇ ನಿಜವನ್ನ ನಿರ್ಧಾರ ಮಾಡ್ಬೇಕಾಗುತ್ತೆ. ಇದು ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಸದ್ಯ ಧರ್ಮಸ್ಥಳ ತನಿಖೆಯನ್ನ ನಡೀತಾ ಇದೆ. ಇದೆಲ್ಲವನ್ನ ನೋಡ್ಲಿಕ್ಕೆ ಮುಂದಾಗ್ತಾರೆ ಜನ ಕುತೂಹಲಕಾರಿಯಾಗಿ. ಏನಾಗುತ್ತೆ ಮುಂದೆ, ಯಾರ ಪರವಾಗಿ ಬರುತ್ತೆ, ಕಳೆಬರ ಸಿಗುತ್ತಾ ಅನ್ನೋದು ಜನರು ಇದೀಗ ಕುತೂಹಲ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು.